ಜೋಳದ ತಳಿಗಳಲ್ಲಿ 4 ವಿಧ ಇದೆ. ಒಂದು CP ಗೋಲ್ಡು, ಒಂದು 5417, 5414 ಇದೆ, ಮತ್ತು ಕಾಳು ಜೋಳ ಇದೆ. ಅದರಲ್ಲಿ ನಾವು ಯಥೇಚ್ಛವಾಗಿ ಬೆಳೆದಿದೆ 5417 ಸರ್. ಸಿಪ್ಪೆ ಬಿಡಿಸ್ತಾನೆ ಕೊಟ್ಟರೆ ಟನ್ಗೆ 8,000 ಕೊಡ್ತಾರೆ. ನಾವು ಸಿಪ್ಪೆ ಬಿಡಿಸಿ ಕೊಟ್ಟರೆ ಕೆಜಿಗೆ 45 ರೂಪಾಯಿ. 50ರಿಂದ 55,000 ಎಕರೆಗೆ ಸಿಗುತ್ತೆ. ಫಾಸ್ಟ್ ಫುಡ್ ಚೈನೀಸ್ ತಿನಿಸುಗಳಲ್ಲಿ ಬಳಸುವ ತರಕಾರಿ, ಜಾನುವಾರುಗಳಿಗೆ ಉತ್ತಮ ಮೇವು ಒದಗಿಸುವ ಬೆಳೆ, ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭ ತಂದುಕೊಡುವ ಕೃಷಿ, ಬೇಬಿಕಾರ್ನ್ ಬೇಸಾಯ. ಕೃಷಿ ಖಜಾನೆಗೆ ಸ್ವಾಗತ. ನಾನು ರೋಜಾ ಮನು ಪಾಟೀಲ್. ನೀರಾವರಿ ಹೊಂದಿರುವ ರೈತರು ಹಲವು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ. ಅದರಲ್ಲೂ ತರಕಾರಿ ಮತ್ತು ಹಣ್ಣಿನ ಬೆಳೆಯನ್ನ ಬೆಳೆಯುವವರ ಸಂಖ್ಯೆಯೇ ಹೆಚ್ಚು. ಅದರಲ್ಲೂ ಅಲ್ಪಾವಧಿಯ ಬೆಳೆಗಳನ್ನ ಬೆಳೆದಾಗ ಆದಾಯ ಬೇಗ ಸಿಗತ್ತೆ. ಅದರಲ್ಲೂ ಹೆಚ್ಚು ಬೇಡಿಕೆ ಇರುವ ತರಕಾರಿಗಳನ್ನ ಬೆಳೆದ್ರೆ ಹೆಚ್ಚಿನ ಲಾಭವೂ ಸಿಗತ್ತೆ. ಬೇಬಿಕಾರ್ನ್ ಸಹ ಇಂತಹದ್ದೇ ಒಂದು ತರಕಾರಿಯಾಗಿದ್ದು ಕಡಿಮೆ ಅವಧಿಯಲ್ಲಿ ಈ ಬೆಳೆ ಬೆಳೆದು ಹೆಚ್ಚಿನ ಲಾಭ ಗಳಿಸಲು ಸಾಧ್ಯವಿದೆ. ಇದು ಬೇಬಿಕಾರ್ನ್ ಬೇಸಾಯ. ಸ್ವೀಟ್ ಕಾರ್ನ್ ಒಂದು ವಿಶೇಷವಾದ ಮುಸುಕಿನ ಜೋಳದ ಪ್ರಭೇದವಾಗಿದ್ದು ಇದರ ಕಾಳುಗಳು ಮೃದುವಾಗಿದ್ದು ಹೆಚ್ಚಿನ ಸಕ್ಕರೆ ಅಂಶ ಇರುತ್ತೆ. ಹಾಗಾಗಿ ಇದನ್ನ ತರಕಾರಿಯಾಗಿ ಬಳಕೆ ಮಾಡಲಾಗ್ತಾ ಇದೆ. ಸ್ವೀಟ್ ಕಾರ್ನ್ನ ಕಾಳುಗಳನ್ನ ಚಾಟ್ಸ್, ಸಲಾಡ್ ಸೇರಿದಂತೆ ಹಲವು ಆಹಾರಗಳಲ್ಲಿ ಬಳಸಲಾಗ್ತಾ ಇದೆ. ಇನ್ನು ಸ್ವೀಟ್ ಕಾರ್ನ್ ನಂತೆಯೇ ಬೇಬಿಕಾರ್ನ್ ಅನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಬೇಬಿಕಾರ್ನ್ ಎಳೆಯ ಜೋಳದ ತೆನೆಯಾಗಿದ್ದು ಜೋಳದ ತೆನೆ ಬಲಿಯುವ ಮುನ್ನವೇ ಅದನ್ನು ಕಟಾವು ಮಾಡಿ ತರಕಾರಿಯಂತೆ ಬಳಕೆ ಮಾಡಲಾಗುತ್ತೆ. ಬೇಬಿಕಾರ್ನ್ ಅನ್ನ ಫಾಸ್ಟ್ ಫುಡ್ಗಳಲ್ಲಿ, ಸೂಪ್, ಚೈನೀಸ್ ತಿನಿಸುಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಹಾಗಾಗಿ ಸ್ವೀಟ್ ಕಾರ್ನ್ ಅಂತೆಯೇ ಬೇಬಿಕಾರ್ನ್ಗೆ ನಗರ ಪ್ರದೇಶಗಳಲ್ಲಿ ವ್ಯಾಪಕ ಬೇಡಿಕೆ ಇದೆ. ಹೆಚ್ಚಿನ ಬೇಡಿಕೆ ಇರುವ ಬೇಬಿಕಾರ್ನ್ ಅನ್ನ ನಗರಗಳಿಗೆ ಹತ್ತಿರ ಇರುವ ರೈತರು ಬೆಳೆದು ಹೆಚ್ಚಿನ ಆದಾಯ ಗಳಿಸ್ತಾ ಇದ್ದಾರೆ. ಇನ್ನು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನೆರ್ಲೂರು ಗ್ರಾಮದ ರೈತ ಅಪ್ಪಾಜಿ ಗೌಡ ಅವರು ಬೇಬಿಕಾರ್ನ್ ಬೆಳೆದು ಉತ್ತಮ ಆದಾಯ ಗಳಿಸ್ತಾ ಇದ್ದಾರೆ. ಅಪ್ಪಾಜಿ ಗೌಡ ಅವರಿಗೆ ಒಟ್ಟು 10 ಎಕರೆ ಜಮೀನಿದ್ದು ಅದರಲ್ಲಿ ತೆಂಗು, ಬೇಬಿಕಾರ್ನ್ ಸೇರಿದಂತೆ ಹಲವು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಜೊತೆಗೆ ಉಪಕಸುಬಾಗಿ ಕುರಿ, ಮೇಕೆ, ಹಸುಗಳನ್ನು ಸಾಕುತ್ತಿದ್ದಾರೆ. ಎಳೆಯ ಜೋಳದ ತೆನೆಯನ್ನ ಬೇಬಿಕಾರ್ನ್ ಅಂತ ಕರೆಯಲಾಗುತ್ತೆ. ಇನ್ನು ಬೇಬಿಕಾರ್ನ್ ಬೆಳೆಯಲು ಹಲವು ತಳಿಗಳ ಜೋಳದ ಬೀಜವನ್ನ ಬಳಸಬಹುದು. ಇದರಲ್ಲಿ ಮುಖ್ಯವಾಗಿ ಬೇಬಿಕಾರ್ನ್ಗೆಂದೇ ಅಭಿವೃದ್ಧಿಪಡಿಸಲಾಗಿರುವ ತಳಿಗಳಿದ್ದರೆ ಸ್ವೀಟ್ ಕಾರ್ನ್ ಅಥವಾ ಪಾಪ್ಕಾರ್ನ್ಗಾಗಿ ಬಳಸುವ ತಳಿಗಳನ್ನು
ಬೇಬಿಕಾರ್ನ್ಗಾಗಿ ಬಳಸಬಹುದು. ಇನ್ನು ಚನ್ನಪಟ್ಟಣ ಭಾಗದಲ್ಲಿ ವ್ಯಾಪಾರಿಗಳು ರೈತರಿಗೆ ತಾವೇ ಜೋಳದ ಬೀಜವನ್ನ ನೀಡಿ ಅವರಿಂದ ಬೇಬಿಕಾರ್ನ್ ಖರೀದಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಅಪ್ಪಾಜಿಗೌಡ ಅವರಿಗೆ ವ್ಯಾಪಾರಿಗಳು 5417 ತಳಿಯ ಜೋಳವನ್ನ ನೀಡಿದ್ದು ಅದನ್ನೇ ಅವರು ಬೆಳೀತಾ ಇದ್ದಾರೆ. ಜೋಳದ ತಳಿಗಳಲ್ಲಿ 4 ವಿಧ ಇದೆ. ಒಂದು CP ಗೋಲ್ಡು, ಒಂದು 5417, 5414 ಇದೆ, ಮತ್ತು ಕಾಳು ಜೋಳ ಇದೆ. ಅದರಲ್ಲಿ ನಾವು ಯಥೇಚ್ಛವಾಗಿ ಬೆಳೆದಿದೆ 5417 ಸರ್. ಭೂಮಿಗೆ ನಮ್ಮ ವಾತಾವರಣಕ್ಕೆ ಅನುಕೂಲವಾಗಿ ಚೆನ್ನಾಗಿ ಅದು ಇದಾಗಿದೆ. ಅದರಿಂದ ಯಥೇಚ್ಛಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಅದರಿಂದ ನಾವು ಅದಕ್ಕೋಸ್ಕರನೇ 17ನ ನಾವು ಜಾಸ್ತಿ ನೀಡ್ತೀವಿ ಸರ್. ನೀರಾವರಿ ವ್ಯವಸ್ಥೆ ಇರುವವರು ಬೇಬಿಕಾರ್ನ್ ಅನ್ನ ವರ್ಷದಲ್ಲಿ ಎಲ್ಲಾ ಕಾಲದಲ್ಲಿಯೂ ಬೆಳೆಯಬಹುದು. ಇನ್ನು ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡಿ 2 ಅಡಿ ಅಂತರದ ಸಾಲು ಮಾಡಿಕೊಳ್ಬೇಕು. ಸಾಲು ಮಾಡುವ ಮುನ್ನ ಕೊಟ್ಟಿಗೆ ಗೊಬ್ಬರವನ್ನ ಭೂಮಿಗೆ ಹಾಕಬೇಕು. ಇನ್ನು ಸಾಲಿನ ಒಂದು ಬದಿಯಲ್ಲಿ ಬೀಜದಿಂದ ಬೀಜಕ್ಕೆ 6 ರಿಂದ 7 ಇಂಚು ಅಂತರ ನೀಡಿ ಬಿತ್ತನೆ ಮಾಡಬೇಕು. ಬೀಜ ಮೊಳಕೆಯೊಡೆದ ಬಳಿಕ ಕೀಟಬಾಧೆ ತಡೆಯಲು ಸ್ಪ್ರೇ ಮಾಡಬೇಕು ಮತ್ತು ಜೋಳದ ಬೆಳವಣಿಗೆಗೆ ಪೂರಕವಾಗಿ ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರವನ್ನ ಡ್ರಿಪ್ ಮೂಲಕ ನೀಡಬೇಕು. ಬೀಜ ನಾಟಿ ಮಾಡಿದ 3-4 ದಿನದಲ್ಲಿ ಒಮ್ಮೆ ಕಳೆ ನಿರ್ವಹಣೆ ಮಾಡ್ತೀವಿ. 1 ತಿಂಗಳ ಒಳಗೆ ರಸಗೊಬ್ಬರವನ್ನ ನೀಡಬೇಕು. ನಾವು 6 ಇಂದ 6 ಇಂಚು 7 ಇಂಚು ಒಂದೊಂದು ಬೀಜ ಹಾಕಿ ನೆಡ್ತೀವಿ. ನೆಟ್ಟಾದ್ಮೇಲೆ ಒಂದು ಹಿಂದೆಗಡೆಯಿಂದ ಎಲ್ಲರ ಡ್ರಿಪ್ ಪೈಪ್ ಎಳಿಬೋದು. ಇಲ್ಲ ಅಂದರೆ ನಮ್ಮ ಅವಶ್ಯಕತೆ ಇದ್ದರೆ ನೀರು ಕಟ್ಟಿ ಹಾಯಿಸ್ಬೋದು. ಕಳೆನ ನಾವು ಬೀಜ ನೆಟ್ಟಿದ ಒಂದು 3 ರಿಂದ 4 ದಿನದಲ್ಲೇ ಕಳೆ ಔಷಧಿನ ಯೂರಿಯಾ ಜೊತೆ ಮಿಕ್ಸ್ ಮಾಡ್ಕೊಂಡಿರ್ತೀವಿ. ಯೂರಿಯಾ ಮಿಕ್ಸ್ ಮಾಡ್ಕೊಂಡಿರ್ತಾಗ ಅದರಲ್ಲಿ ಎಲ್ಲ ಸಣ್ಣ ಸಣ್ಣ ಪೈರು ಇರುತ್ತೆ. ಇದು ಕಳೆ ಔಷಧಿ ಎಲ್ಲ ಒಣಗೋಗ್ಬಿಡುತ್ತೆ. ಆಮೇಲೆ ಮಾಮೂಲಿ ನೀರು ಕಟ್ಕೊಂಡು ಡ್ರಿಪ್ಪಲ್ಲಾದರೆ ಡ್ರಿಪ್ಪಲ್ಲಿ ಕಟ್ಬೋದು. ಇಲ್ಲ ಅಂದರೆ ಹಾಯಿಸೋ ನೀರಾದ್ರೆ ಹಾಯಿಸ್ಬೋದು. ಅದಾಯಿತು ಅಂದಂಗೆ ಏನೋ ಅಕಸ್ಮಾತ್ ಎರಚಿದ್ದಕ್ಕೆ ಏನಾರ ಕಳೆ ಔಷಧಿ ಏನಾರ ಕಳೆ ಹೋಗಲಿಲ್ಲ ಅಂತಂದರೆ ಒಂದು 15-20 ದಿನದಲ್ಲಿ ಪೌಡ್ರ್ ಇದೆ, ಕಳೆ ಔಷಧಿ ಪೌಡ್ರ್ ತಂದು ನಾವು ಪಂಪಿಂದ ಸಿಂಪರಣೆ ಮಾಡ್ಬೋದು. ಮತ್ತು ಒಂದು 15-21 ತಿಂಗಳ ಒಳಗಡೆಯಾಗಿ ಅದು DAP 10-26 ಪ್ಲಸ್ಸು ಯೂರಿಯಾ, ಪೊಟಾಸು ಎಲ್ಲ ಮಿಕ್ಸ್ ಮಾಡಿ ನಾವು ಗಿಡಕ್ಕೆ ಕೊಡ್ಬೋದು. ಗಿಡಕ್ಕೆ ಕೊಡ್ಬೋದು ನಾವು. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ನಾವು ಕೊಟ್ಟಿಗೆ ಗೊಬ್ಬರನೂ ಹಾಕ್ಬೋದು. ನೆಡಕ್ಕೆ ಮುಂಚೆನೇ ಕೊಟ್ಟಿಗೆ ಗೊಬ್ಬರನೂ ಹಾಕೋಬೋದು. ಹಾಕಿ ಅದೆಲ್ಲ ಆದಮೇಲೆ ಚೆನ್ನಾಗಿ ಫಸಲು ಬರುತ್ತೆ. ಫಸಲು ಬಂದ ನಂತರ ನಾವು 65-70 ದಿನ ಕಟಾವು ಮಾಡಿ ಪೀಡೆಲ್ಲ ದಳ್ಳಾಳಿ ಹತ್ರ ಕೊಡ್ತೀವಿ ಸರ್. ಅಪ್ಪಾಜಿಗೌಡ ಅವರು 7 ಎಕರೆಯಲ್ಲಿ ಬೇಬಿಕಾರ್ನ್ ಬೆಳೀತಾ ಇದ್ದಾರೆ. ಇವರು ಬೇಬಿಕಾರ್ನ್ ಬೆಳೆಯಲ್ಲಿ ಗೊಬ್ಬರ, ರೋಗ ಮತ್ತು ಕೀಟಗಳ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋ ವಿವರವನ್ನ ತಿಳಿಯೋಣ ಬನ್ನಿ. ಬೇಬಿಕಾರ್ನ್ ಕೇವಲ 2 ತಿಂಗಳ ಬೆಳೆ. ಹಾಗಾಗಿ ಬೀಜ ಬಿತ್ತನೆ ಮಾಡಿದ ಬಳಿಕ ಸೂಕ್ತ ಪ್ರಮಾಣದಲ್ಲಿ ನೀರು ನೀಡಬೇಕಾಗತ್ತೆ. ಈ ಮೊದಲು ಅಪ್ಪಾಜಿಗೌಡ ಅವರು ಹಾಯಿ ನೀರಾವರಿ ಪದ್ಧತಿಯಲ್ಲಿ ನೀರು ನೀಡ್ತಾ ಇದ್ರು. ಈಗ ಅವರು ಹನಿ ನೀರಾವರಿ ಪದ್ಧತಿ ಅಳವಡಿಸಿಕೊಂಡಿದ್ದು ಡ್ರಿಪ್ ಮೂಲಕವೇ ನೀರು ನೀಡ್ತಾ ಇದ್ದಾರೆ. ಫಸ್ಟ್ ಎಲ್ಲ ನಾವು ಕಟ್ಟು ನೀರು ಮಾಡ್ಕೊತಿದ್ದ, ಐಸು ನೀರು ಮಾಡ್ಕೋತಿದ್ದ. ಇವಾಗ ತಂತ್ರಜ್ಞಾನ ಮುಂದುವರಿದ್ರಿಂದ ನಾವು ಡ್ರಿಪ್ಪಲ್ಲೇ ಮಾಡ್ಕೋತೀವಿ. ಡ್ರಿಪ್ ಹಾಕ್ಕೊಂಡು ಒಂದು ಎಕರೆಗೆ ಒಂದು 10ರಿಂದ 15 ಕಟ್ಟು ಡ್ರಿಪ್ಪೇ ಬೇಕು. ಅದರಲ್ಲಿ ಪೈಪೆಲ್ಲ ತಂದು ಡ್ರಿಪ್ಪೆಲ್ಲ ಬಿಟ್ಕೊಂಡು ಒಂದು 300 ಮೀಟ್ರ್ ಬರುತ್ತೆ. 300 ಮೀಟ್ರಿಗೆ 1300 ರೂಪಾಯಿಂದ 1500 ರೂಪಾಯಿ ಗಂಟಲು ಇರುತ್ತೆ ಡ್ರಿಪ್ಪಿಂದು ಪೈಪು. ಅದೆಲ್ಲ ಇವಾಗ ಯಾರೂ ಕಟ್ಟಲ್ಲ. ಆಮೇಲೆ ಇಲ್ಲಿ ರಾತ್ರಿ ಟೈಮ್ ಕರೆಂಟ್ ಕೊಡೋದ್ರಿಂದ ನಾವು ಡ್ರಿಪ್ಪಲ್ಲೇ ಯೂಸ್ ಮಾಡಿಕೊಂಡು ನೀರು ತಿರುಗಿಸ್ಕೊತೀವಿ ಸರ್.
ಇನ್ನು ಬೇಬಿ ಕಾರ್ನ್ ಬೆಳೆಯಲ್ಲಿ ರಸಗೊಬ್ಬರದ ಜೊತೆಯಲ್ಲಿಯೇ ಕುರಿ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ನೀಡುತ್ತಿದ್ದಾರೆ. ಅಪ್ಪಾಜಿ ಗೌಡ ಅವರು 10 ರಿಂದ 15 ಕುರಿ ಮೇಕೆಗಳನ್ನ ಸಾಕಿದ್ದು ಅದರಲ್ಲಿ ಉತ್ಪತ್ತಿಯಾಗುವ ಅಷ್ಟೂ ಗೊಬ್ಬರವನ್ನ ತಮ್ಮ ಹೊಲಕ್ಕೆ ಬಳಸ್ತಾ ಇದ್ದಾರೆ. ಸರ್ ನಾನೊಂದು ಮೇಕೆನ ಒಂದು 10 ರಿಂದ 15 ಸಾಕಿದ್ದೀನಿ. ಇವಾಗ ರೀಸೆಂಟಾಗಿ ಒಂದು ವರ್ಷದಿಂದ ಸಾಕ್ತಾ ಇದ್ದೀನಿ. ನನಗೆ ಬೇಕಾದವನ್ನ ಮಡಿಕೊಂಡು ನಾವೇನಾರು ಹಬ್ಬ ಯೂಸ್ ಮಾಡ್ಕೋತೀನಿ, ಬೇಕಾದವು ಮಾರ್ಕೋತೀವಿ. ಕೋಳಿಗಳನ್ನ ನಾವು ಮನೆಗೋಸ್ಕರ ಕೋಳಿ ಮೊಟ್ಟೆಗೋಸ್ಕರ ಮತ್ತು ಇದಕ್ಕೋಸ್ಕರ ನಾವೇ ಇದು ಮಾಡ್ಕೊಂಡು ನಾವೇ ಇದು ಮಾಡ್ಕೋತೀವಿ ಸರ್. ಸರ್ ನಾನು ಕುರಿ ಗೊಬ್ಬರನ ಸೇಲ್ ಮಾಡೋದಲ್ಲ, ನಾನು ವ್ಯವಸಾಯಕ್ಕೆ ಜಮೀನಿಗೋಸ್ಕರನೇ ನಾನು ಕುರಿ ಗೊಬ್ಬರನ ಯೂಸ್ ಮಾಡ್ತಾಯಿದ್ದೀನಿ. ನಾನು ತೋಟಕ್ಕೆ ಹಾಕೋತೀನಿ, ನಾನು ಸೇಲ್ ಅಂತೂ ಮಾಡಲ್ಲ ಸರ್. ಬೇಬಿ ಕಾರ್ನ್ ಬೆಳೆಯಲ್ಲಿ ಹಲವು ರೋಗ ಮತ್ತು ಕೀಟಗಳು ಕಂಡುಬರುತ್ತೆ. ಅವು ಯಾವುವು ಅಂತ ನೋಡೋದಾದ್ರೆ, ಪ್ರಮುಖ ರೋಗ ಕೀಟಗಳು: ಕಾಂಡ ಕೊರೆಯುವ ಕೀಟ. ಹಾನಿಯ ಲಕ್ಷಣಗಳು: ಕೀಟ ಬಾಧೆಗೆ ತುತ್ತಾಗಿರುವ ಗಿಡಗಳ ಎಲೆ, ಸುಳಿ, ಗರಿಗಳಲ್ಲಿ ಸಣ್ಣ ರಂಧ್ರಗಳು ಕಂಡುಬರುತ್ತೆ. ಕ್ರಮೇಣ ಕೀಟ ಬಾಧೆಗೆ ಒಳಗಾದ ಗಿಡದ ಕಾಂಡ ಟೊಳ್ಳಾಗಿ ಸುಳಿಗಳು ಒಣಗುತ್ತೆ. ಸೈನಿಕ ಹುಳು. ಹಾನಿಯ ಲಕ್ಷಣಗಳು: ಈ ಹುಳು ಹಗಲು ಹೊತ್ತಲ್ಲಿ ಸುಳಿಯಲ್ಲಿ ಅಡಗಿ ಕುಳಿತಿರುತ್ತೆ. ರಾತ್ರಿ ವೇಳೆ ಎಲೆಗಳನ್ನ ತಿಂದು ಹಾನಿ ಮಾಡುತ್ತೆ. ಇವುಗಳ ಸಂಖ್ಯೆ ಹೆಚ್ಚಾದಾಗ ಹಾನಿಯ ಪ್ರಮಾಣವೂ ಹೆಚ್ಚುತ್ತೆ. ತೆನೆ ಹುಳು. ಹಾನಿಯ ಲಕ್ಷಣಗಳು: ತೆನೆಯಲ್ಲಿ ರೇಷ್ಮೆಯಂತಹ ಕೂದಲು ಹಾಗೂ ಕಾಳುಗಳು ಹಾನಿಗೀಡಾಗಿದ್ದು ಕಂಡುಬರುತ್ತೆ. ಕೀಟವು ತೆನೆಯಲ್ಲಿರುವ ಕಾಳುಗಳನ್ನ ತಿಂದು ನಾಶಪಡಿಸುತ್ತೆ. ಉರಿಜಿಂಗಿ ರೋಗ. ಹಾನಿಯ ಲಕ್ಷಣಗಳು: ಎಳೆಯ ಸಸಿಗಳಿಗೆ ರೋಗ ತಗುಲಿದ್ರೆ ಸಸಿ ಒಣಗಿ ಸಾಯುತ್ತೆ. ಬಲಿತ ಸಸ್ಯಗಳಿಗೆ ರೋಗ ಬಂದರೆ ಎಲೆಗಳ ಮೇಲೆ ಅಂಡಾಕಾರದ ಬೂದು ಮಿಶ್ರಿತ ಕಂದು ಬಣ್ಣದ ಚುಕ್ಕೆ ಕಂಡುಬರುತ್ತೆ. ಆ ನಂತರ ಚುಕ್ಕೆಗಳು ಒಂದುಗೂಡಿ ಎಲೆ ಸುಟ್ಟಂತೆ ಕಾಣುತ್ತೆ. ರೋಗ ಪೀಡಿತ ಎಲೆಗಳು ಉದುರುತ್ತೆ. ಕೇದಿಗೆ ರೋಗ. ಹಾನಿಯ ಲಕ್ಷಣಗಳು: ಮಳೆಗಾಲದಲ್ಲಿ ಈ ರೋಗ ಕಂಡುಬರುತ್ತೆ. ಎಲೆಗಳ ಮೇಲೆ ಶಿಲೀಂಧ್ರದ ಬೂಷ್ಟು ಹಾಗೂ ಹುಡಿ ಕಾಣಿಸಿಕೊಳ್ಳುತ್ತೆ. ನಂತರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಇಡೀ ಎಲೆಯ ತಳಭಾಗವನ್ನೆಲ್ಲ ಆವರಿಸುತ್ತೆ. ರೋಗ ತಗುಲಿದ ಗಿಡದಲ್ಲಿ ತೆನೆ ಬರುವುದಿಲ್ಲ. ಕಾಂಡ ಕಪ್ಪುಕೊಳೆ ರೋಗ. ಹಾನಿಯ ಲಕ್ಷಣಗಳು: ಮಣ್ಣಿನಲ್ಲಿರುವ ರೋಗದ ಸೋಂಕು ಬಿತ್ತಿದ ಬೀಜಕ್ಕೆ ತಗುಲಿದ್ರೆ ಮೊಳಕೆಯೊಡಿತಾ ಇರುವ ಬೀಜ ಹಾಗೂ ಬೇರುಗಳ ಮೇಲೆ ಕಂದು ಬಣ್ಣದ ಮಚ್ಚೆಗಳು ಕಾಣಿಸಿಕೊಂಡು ಕ್ರಮೇಣ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಹೂ ಬರುವ ಸಮಯದಲ್ಲಿ ರೋಗದ ಬಾಧೆ ಹೆಚ್ಚಿರುತ್ತೆ. ರೋಗಕ್ಕೆ ತುತ್ತಾದ ಕಾಂಡ ಕಪ್ಪಾಗಿ ಕೊಳೆಯುತ್ತೆ. ರೋಗ ಹೆಚ್ಚಾದಾಗ ಗಿಡದ ಕಾಂಡ ಮುರಿದು ಗಿಡ ನೆಲಕ್ಕೆ ಬೀಳುತ್ತೆ. ತುಕ್ಕು ರೋಗ. ಹಾನಿಯ ಲಕ್ಷಣಗಳು: ಶಿಲೀಂಧ್ರದಿಂದ ಉಂಟಾಗುವ ಈ ರೋಗ ಸಣ್ಣ ಸಸಿಯಿಂದ ಹಿಡಿದು ದೊಡ್ಡ ಗಿಡಗಳಿಗೂ ಬರುತ್ತೆ. ಎಲೆಯ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಸಣ್ಣ ಸಣ್ಣ ದುಂಡನೆಯ ಕೆಂಪು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತೆ. ಕ್ರಮೇಣ ಚುಕ್ಕೆಗಳ ಸಂಖ್ಯೆ ಹೆಚ್ಚಾಗಿ ಇಡೀ ಎಲೆಯನ್ನೆಲ್ಲ ಆವರಿಸಿಕೊಳ್ಳುತ್ತೆ. ಎಲೆ ಒಣಗುತ್ತೆ. ಅಪ್ಪಾಜಿ ಗೌಡ ಅವರು ಜೋಳಕ್ಕೆ ರೋಗ ಮತ್ತು ಕೀಟ ಬಾಧೆ ಕಂಡು ಬಂದಾಗ ಅವುಗಳ ನಿಯಂತ್ರಣಕ್ಕೆ ಸ್ಪ್ರೇ ಮಾಡಿಕೊಳ್ತಾ ಇದ್ದು ಉತ್ತಮ ಗುಣಮಟ್ಟದ ಬೇಬಿ ಕಾರ್ನ್ ಇಳುವರಿ ಪಡೀತಾ ಇದ್ದಾರೆ. ರೋಗಗಳು ಹುಟ್ಟು ಬಂದ 15 ದಿನಕ್ಕೆ 20 ದಿನಕ್ಕೆ ಸುಳಿ ಕೊರಕ ಅಂತ ಬರುತ್ತೆ. ಆ ಸುಳಿ ಕೊರಕ ಬಂದಾಗ ನಾವೇನು ಮಾಡ್ತೀವಿ, ಅದು ನೋಡ್ತೀವಿ, ಎಲೆ ಎಲ್ಲ ಚಿಕ್ಕ ಚಿಕ್ಕ ಥರ ತಿನ್ಕೊಂಡಿರುತ್ತೆ. ಆ ಚಿಕ್ಕ ಚಿಕ್ಕ ಥರ ಬಂದಿರೋದ್ರಿಂದ ಹೋಗಿ ನಾವು ಅಂಗಡಿಲಿ ಔಷಧಿ ತಗೊಂಬಂದು ಸಿಂಪರಣೆ ಮಾಡ್ತೀವಿ ಸರ್. ಅದು ಬಿಟ್ಕೊಂಡ್ರೆ ಯಥೇಚ್ಛವಾಗಿ ಅದೇ ರೋಗನೂ ಬರುತ್ತೆ, ಒಂದು ಸ್ವಲ್ಪ ಗರಿ ರೋಗ ಬರುತ್ತೆ. ಅದೇನು ಯಥೇಚ್ಛಕ್ಕೆ ಏನು ಕಾಡೋದಿಲ್ಲ. ನಮಗೆ ಉಳಿಂದೆ ರೋಗ ಸರ್ ಇವಾಗ ಜಾಸ್ತಿ, ಮೊದಲೆಲ್ಲ ಇರಲಿಲ್ಲ, ಈಗ ಬಂದುಬಿಟ್ಟಿದೆ ಸರ್. ಇದು ಔಷಧಿ ಹೊಡಿಲಿಲ್ಲ ಅಂತಂದರೆ ಎಲೆಗಳು ಸುಳಿ ಎಲ್ಲ ತಿಂದ್ಬಿಡುತ್ತೆ, ಮತ್ತು ಆ ಮೋತೆ ಬಿಡುನು ಅದನ್ನು ತಿಂದ್ಬಿಡುತ್ತೆ ಸರ್. ಬೇಬಿ ಕಾರ್ನ್ ಬೆಳೆ ಅಲ್ಪಾವಧಿಯ ಬೆಳೆಯಾಗಿರೋದ್ರಿಂದ ಬೀಜ ಬಿತ್ತನೆ ಮಾಡುವ ಸಮಯದಲ್ಲಿ ಮತ್ತು ಕಟಾವು ವೇಳೆ ಮಾತ್ರ ಹೆಚ್ಚಿನ ಕೆಲಸಗಾರರು ಬೇಕಾಗ್ತಾರೆ. ಉಳಿದಂತೆ ರೈತರೇ ತಮ್ಮ ಹೊಲದ ನಿರ್ವಹಣೆ ಮಾಡಿಕೊಳ್ಳಬಹುದು. ಸರ್ ಇದು ಒಂದು 60 ರಿಂದ 65 ದಿನಕ್ಕೆ ಕಟಾವು ಬರುತ್ತೆ. ಆವಾಗ ಅದು ಮೋತೆನ ಬಿಡಿಸ್ಬೇಕು. ಮೋತೆ ಬಿಡಿಸೋದ್ರೆ 2 ಟೈಪ್ ಇದೆ. ಅದರಲ್ಲಿ ಮೋತೆ ಬಿಡಿಸಿ ಸಿಪ್ಪೆ ಬೇರೆ ಪೀಡ್ ಬೇರೆ ಮಾಡಿದಾಗ ಸಿಪ್ಪೆ ಅವ್ರು ತಗೊಂಡೋದ್ರೆ ಏನು ನಾವು ದುಡ್ಡು ಕೊಡಬೇಕಾಗಿಲ್ಲ. ಅವರು ಸಿಪ್ಪೆನ ದನಗಳಿಗೆ ಮೇಯಿಸ್ಕೊಂಡು ಅವ್ರು ಯೂಸ್ ಮಾಡ್ಕೋತಾರೆ. ದನೆಗೆ, ಆಡಿಗೆ, ಎಮ್ಮೆಗೆಲ್ಲ ಹಾಕ್ತಾರೆ. ಇದು ಮೋತೆನ ನಾವು ದಳ್ಳಾಳಿಗಳು ಕೊಟ್ಬಿಡ್ತೀವಿ ತೊಗೊಂಡೋಗಿ ನಮ್ಮ ಇದರಲ್ಲಿ. ಇಲ್ಲ ಏನಾರ ನಮಗೆ ಅವ್ರು ಬಂದಿಲ್ಲ ಅಂದಾಗ ನಾವು ದುಡ್ಡೇ ಕೊಟ್ಟು ಬಿಡಿಸಿ
ನಾವೇ ಬಿಡಿಸಿ ತಗೊಂಡೋಗಿ ಸಿಪ್ಪೆನ ನಾವೇ ಮಡಿಕೊಂಡು ತಗೋಗಿ ದಳ್ಳಾಳಿಗೆ ಕೊಡಬೇಕಾಗುತ್ತೆ ಸರ್. 60ರಿಂದ 65 ದಿನದೊಳಗೆ ಫಸಲು ಬರುತ್ತೆ. ಆ ಫಸಲು ಬಂದಾಗ ನಾವು ಹೂಗೊಂಚಲು ಬರುತ್ತೆ, ಹತ್ರದಲ್ಲಿ ಕೆಂಪಿಂದು ಹೂವು ಬರುತ್ತೆ. ಆ ಹೂವಿಂದ ಇದ್ಮೇಲೆ ಬಂದು ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಇದು ಬಂದಿದೆ ಇದು ಬರಲಿಲ್ಲ ಅಂತ ಗೊತ್ತಾಗುತ್ತೆ ನಮಗೆ. ಆಗ ಮತ್ತು ಲೇಬರ್ಸ್ಗೂ ಗೊತ್ತಿರುತ್ತೆ ಯಾವ ಕಾಯಿ ಮುರಿಬೇಕು, ಯಾವ ಕಾಯಿ ಬಿಡಬೇಕು, ಯಾವ್ದು ಮೊತೆ ಬಿಡಬೇಕು, ಯಾವ ಮೊತೆ ಮುರಿಬೇಕು ಅಂತ ಗೊತ್ತಿರುತ್ತೆ ಅವ್ರಿಗೆ. ಅವರೆಲ್ಲ ಆ ಥರನೇ ಕಟಾವು ಮಾಡ್ತಾರೆ. ಒಂದು 4ರಿಂದ 5 ಕಟಾವು ಮಾಡ್ಬೋದು ಸರ್. 5 ಕೊಯ್ಲು ಸಿಗುತ್ತೆ ಸರ್ ಅದರಿಂದ. ಬೇಬಿಕಾರ್ನ್ಗೆ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ? ಈ ಬೆಳೆ ಬೆಳೆಯಲು ಎಷ್ಟು ಖರ್ಚು ಬರುತ್ತೆ? ಬೇಬಿಕಾರ್ನ್ ಬೆಳೆಯಲ್ಲಿ ಬರುವ ಆದಾಯ ಮತ್ತು ಲಾಭದ ಲೆಕ್ಕಾಚಾರವೇನು ಅನ್ನೋ ವಿವರ ಬನ್ನಿ ತಿಳಿಯೋಣ. ಬಿತ್ತನೆ ಬೀಜವನ್ನು ವ್ಯಾಪಾರಿಗಳಿಂದ ತೆಗೆದುಕೊಂಡು ಬಂದಿದ್ದಾರೆ. ಹಾಗಾಗಿ ಇವರು ಬೇಬಿಕಾರ್ನ್ ಅನ್ನ ಕಟಾವು ಮಾಡಿದ ಬಳಿಕ ವ್ಯಾಪಾರಿಗಳಿಗೆ ನೀಡ್ತಾ ಇದ್ದಾರೆ. ಇನ್ನು ರೈತರೇ ಬಿತ್ತನೆ ಬೀಜ ತಂದು ಬಿತ್ತನೆ ಮಾಡಿದ್ರು ವ್ಯಾಪಾರಿಗಳು ರೈತರ ಜಮೀನಿಗೆ ಬಂದು ಬೇಬಿಕಾರ್ನ್ ಅನ್ನ ಕೊಳ್ಳುತ್ತಾರೆ. ಹಾಗಾಗಿ ಮಾರುಕಟ್ಟೆಯ ಕುರಿತು ರೈತರು ಚಿಂತಿಸಬೇಕಿಲ್ಲ ಅಂತಾರೆ ಅಪ್ಪಾಜಿ ಗೌಡ ಅವರು. ಸರ್, ಅದು ಮಾರ್ಕೆಟಿಂಗ್ ಅಂದರೆ ನಾವು ಬೀಜನ ದಳ್ಳಾಳಿ ಹತ್ರ ಇಸ್ಕೊಬಂದಿರೋದ್ರಿಂದ ನಾವೇನು ಮಾಡ್ತೀವಿ, ದಳ್ಳಾಳಿಗೆ ಅದನ್ನು ಬಿಡಿಸಿ ಮೊತೆ ಮಾಡಿ ಫೀಡ್ ಸಿಪ್ಪೆನ ಲೇಬರ್ ಕೊಟ್ಟು ಅದು ಇದು ಫೀಡ ತಗೋಗಿ ದಳ್ಳಾಳಿ ಹತ್ರ ಕೊಡ್ತೀವಿ ಸರ್. ನಾವೇ ದುಡ್ಡು ಕೊಟ್ಟು ತಂದು ನೆಟ್ಟು ಅದಕ್ಕೂ ದಳ್ಳಾಳಿಗಳಿದ್ದಾರೆ ಬಂದು ಸರ್ ತೋಟದಲ್ಲೇ ಕೊಂಡ್ಕೋತಾರೆ. ಎಕರೆಗೆ ಲೆಕ್ಕದಲ್ಲಾರ ಕೊಂಡ್ಕೋತಾರೆ, ಇಲ್ಲ ಎಷ್ಟು ಬೆಳೆ ಬಾಳುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನೋಡ್ಬಿಟ್ಟು ಆ ಇದ್ದಾರ ಅದರಲ್ಲಿ ಕೊಂಡ್ಕೋತಾರೆ ಸರ್. 1 ಕೆಜಿ ಬೇಬಿಕಾರ್ನ್ಗೆ 45ರಿಂದ 50 ರೂಪಾಯಿ ಬೆಲೆ. 1 ಎಕರೆಯಲ್ಲಿ 600ರಿಂದ 700 ಕೆಜಿ ಬೇಬಿಕಾರ್ನ್ ಇಳುವರಿ. ಬೀಜ ಬಿತ್ತನೆ ಮಾಡಿದ 60ರಿಂದ 65 ದಿನಕ್ಕೆ ಬೇಬಿಕಾರ್ನ್ ಕಟಾವು ಮಾಡಬಹುದು. ಒಂದು ಗಿಡದಲ್ಲಿ 2ರಿಂದ 3 ಬೇಬಿಕಾರ್ನ್ ಸಿಗುತ್ತೆ. ಬೇಬಿಕಾರ್ನ್ ಕಟಾವಾದ ಬಳಿಕ ಜೋಳದ ಕಡ್ಡಿಯನ್ನ ಕಟಾವು ಮಾಡಿ ಮೇವಿಗೆ ಬಳಸಲಾಗುತ್ತೆ. ಸಿಪ್ಪೆ ಸಹಿತ ಬೇಬಿಕಾರ್ನ್ ಮಾರುವುದಾದರೆ 3ರಿಂದ 4 ಟನ್ ಇಳುವರಿ ಸಿಗುತ್ತೆ. ಇನ್ನು ಸಿಪ್ಪೆ ಬಿಡಿಸಿ ಮಾರಾಟ ಮಾಡೋದಾದ್ರೆ 600ರಿಂದ 700 ಕೆಜಿ ಬೇಬಿಕಾರ್ನ್ ಸಿಗುತ್ತೆ. ಸಿಪ್ಪೆ ತೆಗೆಯದ ಬೇಬಿಕಾರ್ನ್ಗೆ ಟನ್ಗೆ 8,000 ಸಿಗುತ್ತೆ. ಇನ್ನು ಸಿಪ್ಪೆ ತೆಗೆದ ಬೇಬಿಕಾರ್ನ್ ಅನ್ನ ಕೆಜಿಗೆ 45ರಿಂದ 50 ರೂಪಾಯಿಗೆ ಕೊಳ್ಳುತ್ತಾರೆ. ಒಂದು ಎಕರೆಗೆ 6ರಿಂದ 7 ಕೆಜಿ ಬೀಜ ನೆಡ್ತೀವಿ. ಆ ಬೀಜನ ಫಸ್ಲೇನಪ್ಪ ಅದರಲ್ಲಿ ಬರೋದಂದರೆ ಮೊತೆ ಬರುತ್ತೆ. ಅದರಲ್ಲಿ 2 ಟೈಪ್ಸ್ ಇದೆ. ಫಸ್ಟ್ ಮೊತೆ ಬೇರೆ ಬರುತ್ತೆ, ಪ್ಲಸ್ಸು ಕಡ್ಡಿ ಬೇರೆ. ನಮಗೆ ದನ ಕರುಗಳಿಗೆ ಮೇಯಿಸ್ಕೋಬೋದು, ಅದರಿಂದ ನಮ್ಗೆ ಆದಾಯ ಬರುತ್ತೆ. ಅದರಲ್ಲಿ ಮೊತೆಲೂ 2 ಟೈಪ್ಸ್ ಇದೆ. ಮೊತೆಲಿ 2 ಟೈಪ್ಸ್ ಅಂದರೆ ಹೆಂಗಪ್ಪ ಅಂತಂದರೆ, ಸಿಪ್ಪೆ ಬಿಡಿಸಿ ಫೀಡ್ ಮಾಡಿದ್ರೆ ನಮಗೆ 600ರಿಂದ 700 ಕೆಜಿ 700 ಕೆಜಿ ಫೀಡ್ ಆಗುತ್ತೆ. ತಗೋಗಿ ದಳ್ಳಾಳಿ ಹತ್ರ ಕೊಡ್ತೀವಿ. ಇಲ್ಲ ಅದು ನಮಗೆ ಮೊತ್ತನೇ ಬಿಡಿಸ್ತಾನೆ ನಾವು ಪುಲ್ಲೆಲ್ಲ ಕೊಟ್ಟರೆ 3ರಿಂದ 4 ಟನ್ನು ಇಳುವರಿ ಬರುತ್ತೆ ಸರ್. ಸಿಪ್ಪೆ ಬಿಡಿಸ್ತಾನೆ ಕೊಟ್ಟರೆ ಟನ್ಗೆ 7,000 ಕೊಡ್ತಾರೆ. ನಾವು ಸಿಪ್ಪೆ ಬಿಡಿಸಿ ಕೊಟ್ಟರೆ ಕೆಜಿಗೆ 45 ರೂಪಾಯಿ, ಟನ್ಗೆ 40ರಿಂದ 50 ರೂಪಾಯಿ ಕೊಡ್ತಾರೆ. ಟನ್ಗೆ ಒಂದು 50,000 ಬೀಳುತ್ತೆ ಸರ್. 1 ಎಕರೆಯಲ್ಲಿ 10ರಿಂದ 15 ಟನ್ ಜೋಳದ ಕಡ್ಡಿ ಸಿಗುತ್ತೆ. ಬೇಬಿಕಾರ್ನ್ ಕಟಾವಾದ ನಂತರ ಉಳಿಯುವ ಜೋಳದ ಕಡ್ಡಿಗಳು ಜಾನುವಾರುಗಳಿಗೆ ಉತ್ತಮ ಮೇವು. ಹಾಗಾಗಿ ಹೈನುಗಾರಿಕೆ ಮಾಡ್ತಾ ಇರುವ ರೈತರು ಮೇವು ಕೊಳ್ಳುತ್ತಾರೆ. ಜೊತೆಗೆ ಗೋಶಾಲೆಗಳನ್ನ ನಡೆಸುವವರು ಕೂಡ ಇವರಿಂದ ಮೇವು ಕೊಳ್ಳುತ್ತಾರೆ. ಇನ್ನು 1 ಎಕರೆಯಲ್ಲಿ 10ರಿಂದ 15 ಟನ್ ಜೋಳದ ಕಡ್ಡಿ ಸಿಗುತ್ತೆ. ಸೀಸನ್ನಲ್ಲಿ 1 ಎಕರೆ ಕಡ್ಡಿಗೆ 40ರಿಂದ 50 ಸಾವಿರದವರೆಗೆ ಸಿಗುತ್ತೆ. ಸೀಸನ್ ಇಲ್ಲದಿದ್ದಾಗ ಟನ್ ಲೆಕ್ಕದಲ್ಲಿ ಮಾಡ್ತೀವಿ. ಇದರಿಂದ ಎಕರೆಗೆ 15ರಿಂದ 25 ಸಾವಿರದವರೆಗೆ ಆದಾಯ ಸಿಗುತ್ತೆ ಅಂತಾರೆ ಅಪ್ಪಾಜಿ ಗೌಡ ಅವರು. ಇಲ್ಲಿ ಲೋಕಲಲ್ಲೇ ನಮ್ಗೆ ಸೀಮೆಸಿಗಳಿಗೆ ಮತ್ತು ಹಸುಗಳಿಗೆಲ್ಲ ಕೊಂಡ್ಕೋತಾರೆ. ಅದರಿಂದ ಇಲ್ಲ ಅಂದರೆ ಹಸುಗಳಿಗೆಲ್ಲ ಸೀಸನ್ ಇಲ್ಲ, ರೈತರುಗಳು ಯಥೇಚ್ಛವಾಗಿ ಏನಾರು ಬೆಳೆದ್ಬಿಟ್ರೆ ನಾವು ಟನ್ನೇಜ್ನವರಿಗೆ ಗೋಶಾಲೆಗಳು ಕೊಡ್ತೀವಿ. ಅವರು 800 ರೂಪಾಯಿಂದ ಕೇಳ್ತಾರೆ ಟನ್ಗೆ, ಇಲ್ಲ 1,000 ರೂಪಾಯಿಂದ ಕೇಳ್ತಾರೆ. ಸೀಸನ್ ಇದ್ದರೆ ಅವರು 1,500 ಗಂಟ್ಲು ಕೊಡ್ತಾರೆ ಸರ್.
ಒಂದು ಎಕರೆಗೆ 10ರಿಂದ 15 ಟನ್ನು ಕಡ್ಡಿ ಟನ್ನೇಜ್ ಬರುತ್ತೆ ಸರ್. ಒಂದು 1,000 ರೂಪಾಯಿ ಅಂದ್ಕೊಂಡ್ರು ನಮಗೆ ಒಂದು 15-25 ಸಾವಿರ ಸಿಗುತ್ತೆ ಸರ್. ಬೇಬಿ ಕಾರ್ನ್ ಬೆಳೆಗೆ 20ರಿಂದ 25 ಸಾವಿರ ಖರ್ಚು. 1 ಎಕರೆಯಲ್ಲಿ ಕನಿಷ್ಠ 25ರಿಂದ 30 ಸಾವಿರ ಲಾಭ. 1 ಎಕರೆಯಲ್ಲಿ ಬೇಬಿ ಕಾರ್ನ್ ಬೆಳೆಯಲು 20ರಿಂದ 25 ಸಾವಿರ ಖರ್ಚಾಗುತ್ತೆ. 7 ಎಕರೆಯಲ್ಲಿ ಜೋಳ ಬೆಳೆಯಲು 1.5 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಇನ್ನು ಬೇಬಿ ಕಾರ್ನ್ ಹಾಗೂ ಜೋಳದ ಕಡ್ಡಿಗಳ ಮಾರಾಟದಿಂದ ಕನಿಷ್ಠ 50ರಿಂದ 55 ಸಾವಿರ ಆದಾಯ ಬರುತ್ತೆ. ಇನ್ನು ಖರ್ಚು ಕಳೆದು 25ರಿಂದ 30 ಸಾವಿರ ಲಾಭ ಸಿಗುತ್ತೆ. ಇನ್ನು ಅಪ್ಪಾಜಿ ಗೌಡ ಅವರು 10 ಎಕರೆಯಲ್ಲಿ ತೆಂಗು, ಜೋಳ ಬೆಳೀತಾ ಇದ್ದು ವರ್ಷಕ್ಕೆ 3ರಿಂದ 4 ಲಕ್ಷ ಖರ್ಚು ಬರುತ್ತೆ ಮತ್ತು 10ರಿಂದ 12 ಲಕ್ಷ ಲಾಭ ಸಿಗುತ್ತೆ ಅಂತಾರೆ. ಸರ್, 1 ಎಕರೆಗೆ ನಾವು ಟ್ಯಾಕ್ಟ್ರಿಂದ ಎಲ್ಲನೂ ಕೂಲಿ ಕೊಟ್ಟೆ ಮಾಡಿಸ್ತೀನಿ ಅಂತಂದರೆ ಟ್ಯಾಕ್ಟ್ರಿಗೆ ಒಂದು 2ರಿಂದ 3 ಟ್ಯಾಕ್ಟ್ರಲ್ಲಿ ಉಳಿಸ್ಬೇಕಾಗುತ್ತೆ. ಆಮೇಲೆ ಮತ್ತು ಏರ್ನಲ್ಲಿ ಪಟ ಓಡಿಸ್ಬೇಕಾಗುತ್ತೆ ಎತ್ತಿನ ದನಗಳಲ್ಲಿ. ಅದರಿಂದ 1 ಎಕರೆಗೆ ಲೇಬರ್ಸ್ ತಗೊಬಂದು ನಡೆಸ್ತೀನಿ ಅಂತಂದರೆ ಒಂದು 6ರಿಂದ 7 ಜನ ಬೇಕು. ಅದಕ್ಕೆ ಒಂದು ಆಳಿಗೆ 200 ರೂಪಾಯಿ ಏನಂಗೆ ಕೊಟ್ಟು ನಡೆಸಬೇಕು. ಮತ್ತು ಇದು ಡ್ರಿಪ್ ಪೈಪು ಅವಕ್ಕೂ ಎಲ್ಲ ಬೀಳುತ್ತೆ. ಎಲ್ಲ 1 ಎಕರೆಗೆ ಏನೇ ಇಲ್ಲ ಅಂದರೂ ಒಂದು 10ರಿಂದ 20 ಸಾವಿರ ಖರ್ಚು ಬೀಳುತ್ತೆ. 7 ಎಕರೆಗೆ ಆದರೆ ಒಂದು ಲಕ್ಷದ ಮೇಲೆ ಹತ್ರ ಖರ್ಚು ಬೀಳುತ್ತೆ ಸರ್. 1 ಎಕರೆಗೆ ಇವತ್ತು ಏನೇ ಇಲ್ಲ ಅಂದ್ರೆ 15-25 ಸಾವಿರ ರೂಪಾಯಿ ಖರ್ಚು ಬೀಳುತ್ತೆ. ಆದಾಯ ಬರೋದು ಅಂತಂದರೆ ಜೋಳದ ಕಡ್ಡಿಯಿಂದ ಎಲ್ಲ ಮೆಡಿಸಿನ್ ಇದರಿಂದ ಎಲ್ಲ ಬರೋದಂದ್ರೆ ಒಂದು 50ರಿಂದ 55 ಸಾವಿರ ಎಕರೆಗೆ ಸಿಗುತ್ತೆ ಸರ್. ಅದೇ ಸರ್, ಇದಕ್ಕೆ ಅತಿ ಹೆಚ್ಚಾಗಿ ಅಂತ ಕಳೆದದ್ದು ಮತ್ತು ರಾಸಾಯನಿಕ ಗೊಬ್ಬರ ಮತ್ತು ಔಷಧಿ ಇದೆಲ್ಲ ಹೆಚ್ಚಾಗಿ ಬೀಳುತ್ತೆ ಸರ್. ಅದು 2 ಟೈಮ್ ಹೊಡೆದ್ರೆ 1 ಎಕರೆಗೆ ಏನೇ ಇಲ್ಲ ಅಂದರೂ ಒಂದು 2,000 ರೂಪಾಯಿ 2,500 ರೂಪಾಯಿ ಬೇಕು ಸರ್. ನಾನು ಓವರಾಲಾಗಿ 10 ಎಕರೆಲಿ ತೆಂಗು ಮತ್ತು ಜೋಳ ಎಲ್ಲ ಬೆಳೆಯೋದ್ರಿಂದ ನನಗೆ ವರ್ಷಕ್ಕೆ 3ರಿಂದ 4 ಲಕ್ಷ ಖರ್ಚು ಬೀಳುತ್ತೆ. ನನಗೊಂದು 10ರಿಂದ 12 ಲಕ್ಷ ಲಾಭ ಸಿಗುತ್ತೆ ಸರ್. ಬೇಬಿ ಕಾರ್ನ್ಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಡಿಮ್ಯಾಂಡ್ ಇದ್ದು ರೈತರಿಗೆ ನಿಶ್ಚಿತ ಆದಾಯವನ್ನ ತಂದುಕೊಡುವ ಬೆಳೆಯಾಗಿದೆ. ಇನ್ನು ಕೇವಲ 2 ತಿಂಗಳಿಗೆ ಫಸಲು ಕಟಾವು ಮಾಡುವುದರಿಂದ ವರ್ಷಕ್ಕೆ 5 ಬೆಳೆ ಬೆಳೆಯಲು ಸಾಧ್ಯವಿದೆ. ಅಪ್ಪಾಜಿ ಗೌಡ ಅವರು 7 ಎಕರೆಯಲ್ಲಿ ಬೇಬಿ ಕಾರ್ನ್ ಬೆಳೀತಾ ಇದ್ದು ಉತ್ತಮ ಆದಾಯವನ್ನ ಪಡಿತಾ ಇದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಯನ್ನ ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸ್ಥಿತಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.